ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ಶ್ರೀ ಎಲೈಟ್ ಇಮಿಟೇಷನ್ ಜ್ಯುವೆಲರಿ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಇವತ್ತಿನಿಂದ ನವರಾತ್ರಿ ಪ್ರಾರಂಭ ಅಲ್ವೇ? ನಮ್ಮೆಲ್ಲರಿಗೂ ನವರಾತ್ರಿಯ ವಿಶೇಷತೆಯನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಯಾರಿದ್ದಾರೆ ನಿಮ್ಮೆಲ್ಲರಿಗೂ ತಿಳಿದೇ ಇದೆ. ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಿಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ನಮಸ್ತೆ ಗುರುಜಿ, ನಿಮಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ ಗುರುಜಿ. ಇವತ್ತು ನವರಾತ್ರಿ ಪ್ರಾರಂಭ, ಇಂದಿನಿಂದ ಸತತ 10 ದಿನಗಳ ಕಾಲ ನಾವೆಲ್ಲರೂ ನಿಮ್ಮಿಂದ ಬಹಳ ವಿಶೇಷ ಮಾಹಿತಿಯನ್ನ ಅಪೇಕ್ಷಿಸ್ತಾ ಇದ್ದೇವೆ. ಇವತ್ತೇನ್ ಹೇಳ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ವಿಶೇಷ ಅಂದ್ರೆ ದಸರಾ ಮಹೋತ್ಸವವನ್ನ ಪ್ರಾರಂಭಿಸ್ತಾ ಇದ್ದೀವಿ. ನವರಾತ್ರಿಗಳಾಗಿ ಶರನ್ನವರಾತ್ರಿ ಅಂತ ಕರೀತಾರೆ. ಈ ಶರನ್ನವರಾತ್ರಿಯಲ್ಲಿ ಇರತಕ್ಕಂಥ ಜಗನ್ಮಾತೆ ಕೃಪಾ ಕಟಾಕ್ಷ, ಆಕಾಶದಿಂದ ದರಗಿಳಿದು ಬಂದಿರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಜಗನ್ಮಾತೆ ಬಾಲಾ ತ್ರಿಪುರ ಸುಂದರಿ. ಇವಳಲ್ಲಿರ್ತಕ್ಕಂಥ ಒಂದು ಸೌಂದರ್ಯ, ತೇಜಸ್ಸು, ವರ್ಚಸ್ಸು ಎಲ್ಲವೂ ಆ ಜಗನ್ಮಾತೆಯ ಆದಿಶಕ್ತಿಯ ಮೂಲವೇ ಹೌದು. ಅಂಥ ಒಂದು ಆದಿಶಕ್ತಿಯ ಮೂಲ ಭೂಲೋಕಕ್ಕೂ ಕೊಟ್ಟರು. ಆ ಭೂಲೋಕಕ್ಕೆ ಕೊಟ್ಟಿದ್ದು ಹೇಗೆ ಅಂದರೆ, ಸ್ತ್ರೀ ಧರ್ಮ ಅನ್ನೋದು ನಾರಿಯ ಪ್ರಥಮ ಧರ್ಮವಾಗಿ ಆದಿಶಂಕರಾಚಾರ್ಯರ ಮುಖಾಂತರವಾಗಿ ಜಗನ್ಮಾತೆ ವ್ಯಾಪಿತವಾದಳು. ಸೃಷ್ಟಿ ನಿಯಮ ಎಷ್ಟೇ ಬ್ರಹ್ಮನಿಂದ ಆಗಲಿ, ಸ್ಥಿತಿಗತಿಗಳನ್ನು ನೋಡ್ಕೊಂಡಿರ್ತಕ್ಕಂಥವನು ಮಹಾವಿಷ್ಣುವೇ ಆಗಲಿ, ತದನಂತರ ಲಯಕರ್ತನಾಗಿರ್ತಕ್ಕಂಥ ಪರಮೇಶ್ವರನ ಅಂಶವೇ ಆಗಲಿ, ಎಲ್ಲವೂ ಸೇರಿದ್ರು. ಎಲ್ಲ ಶಕ್ತಿಗಳ ಮೂಲ ಏಕಸ್ವರೂಪ ಆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ. ಈ ಲಲಿತಾ ತ್ರಿಪುರ ಸುಂದರಿ, ಬಾಲಾ ತ್ರಿಪುರ ಸುಂದರಿ, ಆದಿಶಕ್ತಿ, ಆದಿಪರಾಶಕ್ತಿ ಎಲ್ಲ ದೇವಿಗಳ ಒಂದು ರೂಪವೇ ಏಕಶಕ್ತಿಮಯ. ಅದಕ್ಕೆ ನಿರಾಕಾರ ಪರಬ್ರಹ್ಮ ಸ್ವರೂಪ ಅಂತ ಕರಿತೀವಿ. ಇಂಥ ಒಂದು ನಿರಾಕಾರ ಪರಬ್ರಹ್ಮ ಸ್ವರೂಪ ತೇಜಸ್ಸಲ್ಲಿ ಮಹಾಗಣಪತಿಯ ಸ್ಮರಣೆಯನ್ನು ಮೊದಲಾಗಿ ಮಾಡಿಕೊಳ್ಳಿ. ಓಂ ಗಜಾನನಂ ಭೂತಗಣಾಧಿಪ ಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜ. ಗಣಪತಿ ಇಲ್ಲದೆ ಯಾವ ಕಾರ್ಯನೂ ಆಗಲ್ಲ. ಅವನು ನಿರ್ವಿಘ್ನಂ ಕುರುಮೇ ದೇವ ಅಂತ ಕರಿತೀವಿ. ವಿಘ್ನಗಳು ಸಾಕಷ್ಟು ಜೀವನದಲ್ಲಿ. ಪ್ರತಿಯೊಬ್ಬ ಮನುಷ್ಯನೂ ವಿಜ್ಞಾಪನೆಗಳನ್ನು ಮಾಡ್ಕೊತಾನೇ ಇರ್ತಾನೆ. ಅವನ ವಿಜ್ಞಾಪನೆಗಳನ್ನು ಮಾಡಿಕೊಂಡಾಗ ಭಗವಂತ ನಿರ್ವಿಘ್ನವಾಗಿ ನಾನು ಕೊಡ್ತೀನಿ ಅಂತ ಹೇಳಿ ಆ ಮಹಾಗಣಪತಿಯ ಮುಖಾಂತರವಾಗಿ ನಮ್ಮೆಲ್ಲ ಕಾರ್ಯಸಿದ್ಧಿಯನ್ನು ಮಾಡ್ತಾಳೆ ಜಗನ್ಮಾತೆ. ತಾಯಿ ಲಾಲಿಸಿ ಪಾಲಿಸಿ ಪೋಷಿಸ್ತಾಳೆ. ಈ ಲಾಲಿಸಿ ಪಾಲಿಸಿ ಪೋಷಿಸ್ತಕ್ಕಂಥದ್ದು ಸೃಷ್ಟಿ ಸ್ಥಿತಿ ಲಯ. ಅದೇ ಮುಖಾಂತರವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಈ ತ್ರಿಗುಣಾಕಾರದಲ್ಲಿರ್ತಕ್ಕಂಥ ತ್ರಿಶಕ್ತಿಯ ಅಂಶವನ್ನು ಕೊಟ್ಟಾಗ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಈ ಅಷ್ಟೂ ಶಕ್ತಿಗಳನ್ನು 3 ಜನಕ್ಕೆ ಸಮವಾಗಿ ಹಂಚ್ತಾಳೆ. ಈ ಸಮವಾಗಿ ಹಂಚಿದಾಗ ಆ ಶರಣ್ ನವರಾತ್ರಿಯಲ್ಲಿ 9 ರಾತ್ರಿಗಳು. 9 ರಾತ್ರಿಗಳಲ್ಲಿ ಮೊದಲನೇದಾಗಿರ್ತಕ್ಕಂಥ ಮಹಾಕಾಳಿ ಅಂಶ, ತದನಂತರ ಮಹಾಸರಸ್ವತಿ ಅಂಶ, ಕೊನೆಯದಾಗಿ ಮಹಾಲಕ್ಷ್ಮಿ ಅಂಶ. ಅಂದರೆ ಈ 3 ಅಂಶಗಳನ್ನು ಸೇರಿದಾಗ ನೀವು ನೋಡಬಹುದು, ಸರಿಯಾಗಿ ಗಮನಿಸಬೇಕು. ಅಮಾವಾಸ್ಯೆ ಅಂದರೆ ಮಹಾಲಯ ಅಮಾವಾಸ್ಯೆ ಅಲ್ವಾ? ಆ ಮಹಾಲಯ ಅಮಾವಾಸ್ಯದಲ್ಲಿ ಅವಳು ಕಪ್ಪಾಗಿದ್ದಾಗ ಕಾಳಿಯ ಸ್ವರೂಪ, ರೌದ್ರವಾಗಿರ್ತಾಳೆ ಭದ್ರಕಾಳಿ. ಎಲ್ಲವೂ ನಿಗೂಢವಾಗಿರುತ್ತೆ. ಈ ರಹಸ್ಯಗಳೆಲ್ಲ ಬಯಲಾಗಬೇಕಾದ್ರೆ ಆ ಬಯಲಾಗತಕ್ಕಂಥ ರಹಸ್ಯ ಪೂರ್ಣ ಚಂದ್ರನು ಪರಿಪೂರ್ಣವಾಗಿ ಪೌರ್ಣಮಿ ದಿವಸ ಬರ್ತಾನೆ.
ಅಮಾವಾಸ್ಯೆಗೂ ಪೌರ್ಣಮಿಗೆ 15 ದಿನಗಳ ವ್ಯಾಪ್ತಿಯಲ್ಲಿದ್ದಾಗ ಈ ಅಮಾವಾಸ್ಯೆಯಿಂದ ಪೌರ್ಣಮಿಗೆ ನಡ್ಕೊಂಡು ಹೋಗ್ತಾ 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 ಏನಾಗ್ತಾಳೆ? ಪೂರ್ಣ ಚಂದ್ರ ಮಹಾಲಕ್ಷ್ಮಿ ಆಗ್ತಾಳೆ. ಮಧ್ಯದಲ್ಲಿ ಮಹಾಸರಸ್ವತಿ ಕಾಳಿಯಾಗಿರ್ತಾಳೆ. ಅದಕ್ಕೆ ಮೂರೂ ಆಗಿರ್ತಕ್ಕಂಥ ಈ ಜಗನ್ಮಾತೆಯ ಅಂಶವನ್ನ ನಾವು ಪರಿಪೂರ್ಣವಾಗಿ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡ್ಕೋಬೇಕು. ಈ ಒಂದು ನವರಾತ್ರಿಯಲ್ಲಿ ಪರಿಪೂರ್ಣವಾಗಿ ತಮಗೆಲ್ಲರಿಗೂ ಆಧಾರದ ಸುಸ್ವಾಗತವನ್ನು ಬಯಸಿ ಜಗನ್ಮಾತೆ ಕೃಪಾ ಕಟಾಕ್ಷಕ್ಕೆ ಯಾವತ್ತು ಪಾತ್ರರಾಗಿ ನೀವು ಪ್ರತಿದಿನದಂತೆ ನಾವುಗಳು ಯಾವ್ಯಾವ ದೇವಿಯನ್ನ ಆರಾಧಿಸ್ತೀವಿ ಅಂತಕ್ಕಂಥದ್ದು ಒಂದು ನಿಗೂಢ ರಹಸ್ಯ. ಈ ನಿಗೂಢ ರಹಸ್ಯಕ್ಕೆ ಏನಂತ ಹೇಳ್ತೀವಿ? ಶ್ರೀದೇವಿ ರಹಸ್ಯಂ ಅಂತ ಈ ಕಾರ್ಯಕ್ರಮಗಳ ಮುಖಾಂತರ ಏನು ಹೇಳಿ? ಶ್ರೀದೇವಿ ರಹಸ್ಯಂ. ಅದಕ್ಕೆ ಆ ಶ್ರೀ ಅಂತಕ್ಕಂಥದ್ದು ಶಕ್ತಿ, ದೇವಿ ಅಂದರೆ ಜಗನ್ಮಾತೆ ಎಲ್ಲ ವ್ಯಾಪ್ತಿಯಾಗಿರ್ತಕ್ಕಂಥ ನಿರಾಕಾರ ಪರಬ್ರಹ್ಮ ಸ್ವರೂಪಿಣಿ. ಅದಕ್ಕೋಸ್ಕರ ಆ ದೇವಿ ಜಗನ್ಮಾತೆಯನ್ನ ದೇವಿ ಅಂತ ಸಂತೋಷದಿಂದ ಕರಿಬೇಕು. ಆ ದೇವಿಯನ್ನು ಸ್ಮರಣೆ ಮಾಡಿಕೊಂಡಾಗ ರಹಸ್ಯವೆಲ್ಲ ಬಯಲಾಗತ್ತೆ. ಆ ರಹಸ್ಯನ ಅವಳನ್ನ ಹಾಡು ಹೊಗಳ್ಬೇಕಂತೆ. ಮಹಾಗಣಪತಿಗೆ ಭಕ್ಷ್ಯ ಭೋಜನ ಕೊಟ್ಟಾಗ ಅವನು ಭೋಜನ ಪ್ರಿಯ ಅಂತ. ಭಕ್ಷ್ಯ ಭೋಜನಗಳೆಲ್ಲ ಇದೊಂದು ತಿಂಡಿ ಸಾಲದು, ಇನ್ನೊಂದಷ್ಟು ಮಾಡು ಅಂತಾನೆ ಗಣಪತಿ. ಅದೇ ಸೂರ್ಯ ನಮಸ್ಕಾರ ಪ್ರಿಯ. ದೇವಿಗೆ ಪರಿಪೂರ್ಣವಾಗಿ ನಮಸ್ಕಾರಗಳನ್ನ, ಸೂರ್ಯ ನಮಸ್ಕಾರವನ್ನು ಮಾಡ್ತಾ ಇದ್ರೆ ಸೂರ್ಯ ಬಹಳ ಚೆನ್ನಾಗಿ ಮಾಡ್ತೀರ ಕಣಯ್ಯ, ಬಹಳ ಚೆನ್ನಾಗಿ ಮಾಡ್ತೀರಾ ಅಂಥೇಳಿ ಸಾಷ್ಟಾಂಗ ನಮಸ್ಕಾರಗಳು ಹಾಕ್ತಾರೆ. ವಿಷ್ಣು ಅಲಂಕಾರ ಪ್ರಿಯ. ಎಷ್ಟು ಅಲಂಕಾರ ಮಾಡಿದ್ರು ಸಂತೋಷ. ಆಹಾ, ಇನ್ನೊಂದಷ್ಟು ಹೂವಿಂದ ಮಾರ್ಕೆಟ್ ತಂದ್ರಪ್ಪ, ಆ ಹೂಗಳೆಲ್ಲ ಮಾರ್ಕೆಟಿಂದ ಸಾಲದಕ್ಕೆ ಎಲ್ಲೆಲ್ಲಿ ತೋಟ ಇದೆಯಾ ಕತ್ತರಿಸ್ಕೊಂಬನ್ರಪ್ಪ ಅಂತಾರೆ. ಪರಮೇಶ್ವರ ಅಂತೂ ಅಭಿಷೇಕ ಪ್ರಿಯ ಶಿವ ಅಂತೀವಿ. ಅಭಿಷೇಕಗಳ ನೀರಲ್ಲಿ ಮಾಡ್ತಾ ಇದ್ರೆ ನದಿಗಳ ಮುಖಾಂತರ ಮಾಡಬೇಕು. ನದಿಗಳ ಮುಖಾಂತರ ಸಾಲದು ಅಂತ ಸಮುದ್ರ ಮುಖಾಂತರ ಮಾಡಬೇಕು. ಸಮುದ್ರನೂ ಸಾಲದೇ ಇದ್ರೆ ಸಾಗರದ ಮುಖಾಂತರ ಮಾಡಬೇಕು. ಅದಕ್ಕೆ ಅವನಿಗೆ ಎಷ್ಟು ಅಭಿಷೇಕ ಮಾಡಿದ್ರು ಅಭಿಷೇಕ ಪ್ರಿಯ ಶಿವ. ಕೊನೆಯದಾಗಿ ದೇವಿ ಸ್ತೋತ್ರ ಪ್ರಿಯ. ಸಂತೋಷವಾಗಿ ಹೊಗಳ್ಬೇಕಂತೆ. ಹಾಡಿ ಹೊಗಳ್ತಾ ಇದ್ರೆ ಆನಂದ ಆನಂದ ಪರಮಾನಂದ. ಇವತ್ತಿನ ದಿವಸ ಶ್ರೀದೇವಿ ರಹಸ್ಯಮಲ್ಲಿ ಆ ಆನಂದ ಪಡೆಯಕ್ಕೋಸ್ಕರನೇ ನಾವು ಹೇಳ್ತಕ್ಕಂಥ ಈ ವಿಶೇಷವಾಗಿರ್ತಕ್ಕಂಥ ದರ್ಶನ. ಈ 9 ದಿವಸಗಳ ಶರನ್ನವರಾತ್ರಿಯ ದಶ ಅವತಾರಗಳಿದ್ದಾಗೆ ದಶ ಪರಿಪೂರ್ಣ ಅನುಗ್ರಹ ದಸರಾ. ದಸ ಅಂದರೆ ಆ ದಶ ಭಾವನೆಗಳು. ನೀವೆಲ್ಲ ಕುಂಡಲಿಗಳು ನೋಡಲೇ ಇಲ್ಲ. ಎಲ್ಲರಿಗೂ ದಶಭುಕ್ತಿ ಅಂತ ನೋಡ್ತೀವಿ. ಅದೇ ರೀತಿಯಾಗಿ ದಶಭುಕ್ತಿಗಳಲ್ಲಿ ಒಂದೊಂದು ಭುಕ್ತಿಗೆ ಒಂದೊಂದು ದಶೆಗೆ ನಮ್ಮ ಜೀವನವನ್ನ 10 ವಿಧವಾದ ವಿಂಗಡಿಸ್ತಾರೆ. ಆ 10 ಅಂತಕ್ಕಂಥದ್ದು ಏನು ಅಂದರೆ, ಸಪ್ತ ಧರ್ಮದಲ್ಲಿ ಸಪ್ತ ಮಾತೃಕೆಯರು, ಸಪ್ತ ಋಷಿಗಳು, ಸಪ್ತ ದ್ವೀಪ ವಸುಂಧರ, ಇನ್ನ ಪಂಚಭೂತಗಳಾಗಿರ್ತಕ್ಕಂಥ ಅಗ್ನಿ ವಾಯು ಜಲ ಭೂಮಿ ಆಕಾಶ. ಇದರಲ್ಲಿ ದ್ವಾದಶ ಅಂತ ಕರಿತೀವಿ. ಈ ದ್ವಾದಶದಲ್ಲಿ 10 ಆಗಿದ್ದಾಗ ದೇವಿ ಬ್ರಹ್ಮಮಾಯ ವರ್ಚಸ್ಸಲ್ಲಿ ಕೂತ್ಕೊಂತಾಳೆ. ಅದಕ್ಕೆ ನಾವು ಯಾವತ್ತು ದೇವಿಯ ಸ್ಮರಣೆ ಮಾಡಿದ್ರೆ ನೀವೆಲ್ಲ ಏನು ಅಂದರೆ, ಯಾವ ಕಾಲಕ್ಕೂ ದೇವಿಯ ಸ್ಮರಣೆ ಮಾಡಬೇಕಾದ್ರೆ ಬಲಭಾಗದಲ್ಲಿ ಶಿವನ್ ನೋಡಿ, ಎಡಭಾಗದಲ್ಲಿ ವಿಷ್ಣು ನೋಡಿ, ಎರಡನ್ನೂ ನೋಡಿ ಆಲಿಸಿದ್ರೆ ಪರಿಪೂರ್ಣವಾಗಿ ಜಗನ್ಮಾತೆ ಆನಂದವಾಗಿ ಕಾಣ್ತಾಳೆ. ಇಂಥ ಒಂದು ಆನಂದ ನಿಮಗೆಲ್ಲ ಬೇಕು ಅಂತ ಹೇಳಿ ನಾವು ಪರಿಪೂರ್ಣ ಆ ಮಹಾಗಣಪತಿಯಲ್ಲಿ ಸ್ಮರಣೆ ಮಾಡಿಕೊಂಡು ಇವತ್ತಿನ ದಿವಸ ರಹಸ್ಯಗಳನ್ನು ಬಯಲು ಮಾಡಬೇಕು. ಈ ರಹಸ್ಯಗಳಿಗೆ ಪ್ರತಿ ದಿನದಂತೆ ನೀವು ಕೂತ್ಕೋಬೇಕು. 9 ನವರಾತ್ರಿಗಳ ಪರಿಪೂರ್ಣ ಅನುಗ್ರಹವನ್ನು ಪಡಿಬೇಕು. ಈ ನವರಾತ್ರಿಗಳನ್ನು ವಿಶೇಷವಾಗಿ ಕೂತಿರ್ತಕ್ಕಂಥ ಅನುಗ್ರಹ ಹೇಗೆ ಅಂದರೆ, ನಾವು 1.5 ಗಂಟೆ ಕಾಲ ಮಾಡಬೇಕಲ್ವೇ? ಪ್ರತಿ ದಿನವೂ 1.5 ಗಂಟೆ ಕಾಲ ಕೂತ್ಕೋಬೇಕು. ಏನಂತೀರಾ? ಕೂತ್ಕೊಳ್ಳೋಕ್ಕೆ ನಿಮಗೂ ತಾಳ್ಮೆ ಬೇಕು. ಆ ತಾಳ್ಮೆನ ಇಟ್ಕೊಳ್ಳೋಕ್ಕೆ ನೀವೆಲ್ಲ ಬೆಳಗಿನ ಜಾವದಲ್ಲೇ ಪೂಜೆ ಪುನಸ್ಕಾರ ಮಾಡಬೇಕು. ಬ್ರಾಹ್ಮಿ ಮುಹೂರ್ತದಲ್ಲೇ ಬೇಗ ಎದ್ದೇಳಬೇಕು. ದೇವಿ ಜಗನ್ಮಾತೆನ ಸ್ವಾಗತಿಸಬೇಕು. ಜಗನ್ಮಾತೆ ಬಂದು 9 ದಿವಸಗಳು 9 ದಿನಗಳಲ್ಲಿ ರಾತ್ರಿಗಳಾಗಿ ಕೂತ್ಕೊಂಡಾಗ ರಾತ್ರಿ ಕೊನೆಯದಾಗಿ ಅವಳಿಗೆ ವಿಜಯದಶಮಿಯನ್ನು ಆಚರಿಸಬೇಕಾದ್ರೆ ಆ ವಿಜಯ ಯಾತ್ರೆಗೆ ನಾವೆಲ್ಲ ಏನು ಮಾಡಬೇಕು? ಸ್ಮರಣೆ ಸ್ಮರಣೆ. ಆ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂತ್ಕೊಳ್ಳೋದ್ರಿಂದ ನಾವೇನು ಮಾಡಬೇಕು? ನೈವೇದ್ಯ ಉಪಚಾರಗಳನ್ನು ಮಾಡಬೇಕು. ಇದಕ್ಕೆಲ್ಲ ಯಾವಾಗ ಸಿದ್ಧವಾಗಿರ್ತೀರಾ? ನಾವಂತೂ ಸಿದ್ಧವಾಗಿದ್ದೀರಾ. ನೀವು ಸಿದ್ಧತೆಯನ್ನು ಪಡೆದುಕೊಳ್ಳಿ. ಏನೇನು ಎತ್ತ ಯಾವಾಗ ಹೇಗೆ ಅಂತ ನಾನು ತಿಳಿಸ್ಕೊಳ್ಳೋಕ್ಕೆ ಬರ್ತೀನಿ. ಜಗನ್ಮಾತೆ ಕೃಪಾ ಕಟಾಕ್ಷ ನಿಮ್ಮೆಲ್ಲರ ಮೇಲೂ ಅಭಿವೃದ್ಧಿ ಪಡಿಸಕ್ಕೆ.